ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಪರಿಶುದ್ಧ ಸನ್ನಿಧಾನ ಮತ್ತೊಮ್ಮೆ ತಿರುಗಿ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರುವುದಕ್ಕೆ ಕರ್ತನು ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಉಪವಾಸ ದಿನಗಳಲ್ಲಿ ಅನೇಕ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಬೆಳಿಗ್ಗೆ ಸಂಜೆ. ಅದೇ ರೀತಿಯಲ್ಲಿ ಅದು ಒಂದು ಸಭೆಯಲ್ಲಿ ಕೂತ್ಕೊಂಡು ನಾವು ದೇವರು ಮಾತನಾಡಿದ್ದನ್ನು ಕೇಳಿರೋದಾದ್ರೆ ನಾವೇ ವೈಯಕ್ತಿಕವಾಗಿ ಎಷ್ಟೋ ಸತ್ಯವೇದವನ್ನು ಓದಿದ್ದೇವೆ, ನಾವು ಮೊಣಕಾಲವರೆಗೆ ಪ್ರಾರ್ಥನೆ ಮಾಡಿದ್ದೇವೆ, ಕರ್ತನ ಸನ್ನಿಧಾನದಲ್ಲಿ ಮಾತನಾಡಿದ್ದೇವೆ, ನಮ್ಮ ಹೃದಯ ಬಿಚ್ಚಿ ನಮ್ಮ ಸಮಸ್ಯೆಗಳನ್ನು ಬಲಹೀನತೆಗಳನ್ನು ಹೇಳಿಕೊಂಡಿದ್ದೇವೆ. ಈಗೊಂದು ಸ್ಟೆಬಿಲಿಟಿ ನಮ್ಮಲ್ಲಿ ಬಂದಿರುತ್ತೆ, ಆತ್ಮಿಕವಾದ ಒಂದು ಸ್ಥಿರತೆ ನಮ್ಮಲ್ಲಿ ಬಂದಿರಬಹುದು. ಆದರೆ ಆ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ಪ್ರಾಮುಖ್ಯ. ಯಾಕೆಂದರೆ ಯೇಸು ಕ್ರಿಸ್ತರು 40 ದಿವಸಗಳ ಉಪವಾಸವಾಗುತ್ತಲೇ ಸೈತಾನನವರನ್ನು ಶೋಧಿಸಿದನೆಂದು ನಾವು ನೋಡಿದ್ದೇವೆ. ನಾವು ಎಷ್ಟು ಗಟ್ಟಿದ್ದೇವೆ ಎಂದು ಅಂದ್ಕೊಂಡು ನಮಗೆ ಶೋಧನೆ ಬಂದಾಗಲೇ ನಮಗೆ ಗೊತ್ತಾಗೋದು. ಶೋಧನೆ ಕಷ್ಟಗಳು ಬರಲಿಲ್ಲ ಅಂತಂದ್ರೆ ನಾವು ಎಷ್ಟು ಗಟ್ಟಿಯಾಗಿದ್ದೇವೆ, ಎಷ್ಟು ಕರ್ತನಲ್ಲಿ ದೃಢವಾಗಿ ನಿಂತಿದ್ದೇವೆ ಅನ್ನೋದು ಗೊತ್ತಾಗಲ್ಲ. ಯಾವಾಗ ಕಷ್ಟಗಳು, ಯಾವಾಗ ನಮ್ಮ ವಿರುದ್ಧವಾದ ಸವಾಲುಗಳನ್ನು ನಾವು ಯಾವ ರೀತಿಯಲ್ಲಿ ನಿಭಾಯಿಸ್ತೇವೋ ಅದು ನಮ್ಮನ್ನು ಹೇಳುತ್ತೆ ನೀವು ಎಂಥ ಒಂದು ವಿಶ್ವಾಸಿಯಾಗಿದ್ದೀರಾ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ದೇವರನ್ನು ಹಿಂಬಾಲಿಸ್ತಾ ಇದ್ದೀರಾ. ನೋಡ್ರಿ, ಯಾವುದೇ ಗಾಡಿ ಆಗಿರಲಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಆದ ನಂತರ ಅದನ್ನ ಪುಡಿ 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 ಮಾಡಿ ಟೆಸ್ಟ್ ಮಾಡ್ತಾರೆ. ನಮ್ಗೆ ಗೊತ್ತಿಲ್ಲ, ನಾವು ಶೋರೂಮಲ್ಲಿ ಹೋಗಿ ಚೆನ್ನಾಗಿರೋ ಗಾಡಿಯನ್ನು ಪರ್ಚೇಸ್ ಮಾಡ್ತೇವೆ. ಆದರೆ ಅದೊಂದು ಗಾಡಿಯನ್ನ ಸಾವಿರಾರು ಗಾಡಿಗಳನ್ನ ಮಾರ್ಕೆಟಿಗೆ ಬಿಡೋದಕ್ಕಿಂತ ಮುಂಚೆ ಒಂದು ಗಾಡಿಯನ್ನ ಹಿಡ್ಕೊಂಡು ಎಲ್ಲಾ ರೀತಿಯ ಟೆಸ್ಟ್ಗಳನ್ನ ಮಾಡ್ತಾರೆ. ಟೆಕ್ನಿಕಲ್ ಟೆಸ್ಟ್ ಮಾಡ್ತಾರೆ, ಎಲೆಕ್ಟ್ರಿಕಲ್ ಟೆಸ್ಟ್ಗಳನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅದು ಬಾಳಿಕೆ ಬರುತ್ತೆ, ಯಾವ ರೀತಿಯಲ್ಲಿ ಎಷ್ಟು ವರ್ಷ ಅದು ಬಾಳಿಕೆ ಬರುತ್ತೆ, ಮತ್ತು ಅದರ ಇಂಜಿನ್ ಟೆಸ್ಟ್ ಆಗುತ್ತೆ, ಅದರದ್ದೆಲ್ಲ ಸ್ಪೇರ್ ಪಾರ್ಟ್ಸ್ ಟೆಸ್ಟ್ ಆಗುತ್ತೆ. ಎಲ್ಲ ಟೆಸ್ಟ್ ಆದ ನಂತರ ಅದು ಮಾರ್ಕೆಟಿಗೆ ಬರುತ್ತೆ. ಅದೇ ರೀತಿಯಲ್ಲಿ ಉಪವಾಸ ಆದ ನಂತರ ನಾವು ಯಾವ ರೀತಿ ಇದ್ದೇವೆ ಅಂದ್ರೆ ಈಗಷ್ಟೇ ಮ್ಯಾನುಫ್ಯಾಕ್ಚರ್ ಆಗಿರುವಂತ ವೆಹಿಕಲ್, ಈಗ ವೆಹಿಕಲ್ ಗಟ್ಟಿ ಆಗಿದೆಯಾ, ಯಾವ ರೀತಿಯಲ್ಲಿ ಪರಿಶುದ್ಧಾತ್ಮನು ನಮ್ಮನ್ನು ನಡೆಸೋದಕ್ಕೆ ಸಾಧ್ಯ ಅಂತ ಅನ್ಕೊಂಡು ಯಾರು ಬರ್ತಾನೆ ನಮ್ಮನ್ನು ಟೆಸ್ಟ್ ಮಾಡೋದಕ್ಕೆ? ಶೋಧಕನು ಬರ್ತಾನೆ, ಸೈತಾನನು ಬರ್ತಾನೆ. ಕರ್ತನ ಏನ್ ಮಾಡ್ತಾನೆ? ನಮಗೋಸ್ಕರ ವೇಯನ್ನು ಅವರು ಬಿಟ್ಟು ಕೊಡ್ತಾರೆ. ಯಾಕೆಂದ್ರೆ ನನ್ನ ಮಕ್ಕಳು ಏನು ಮಾಡಲು ಶಕ್ತರು, ಯಾವ ರೀತಿಯಲ್ಲಿ ನಿಭಾಯಿಸಲು ಶಕ್ತರು ಯಾರು ತಿಳ್ಕೋಬೇಕು? ಯೇಸು ಕ್ರಿಸ್ತನ ತಿಳ್ಕೋಬೇಕು. ಯಾಕಂದ್ರೆ ಯೇಸು ಕ್ರಿಸ್ತರನ್ನ ಟೆಸ್ಟ್ ಮಾಡೋದಕ್ಕೆ ಬಂದಾಗಲೂ ಕೂಡ ದೇವದೂತರು ಏನ್ ಮಾಡ್ತಾರಂತೆ? ನಾವು ಲೂಕನ ಸುವಾರ್ತೆಯಲ್ಲಿ ದಾರಿ ಬಿಟ್ಟು ಕೊಡ್ತಾರಂತೆ. ಒಂದು ವೇಳೆ ದಾರಿ ಬಿಟ್ಟು ಕೊಡ್ಲಿಲ್ಲ ಹೋದ್ರೆ ಪರ್ಮಿಷನ್ ಇಲ್ಲದೆ ಸೈತಾನನನ್ನು ಯಾವ ಕ್ಷಣದಲ್ಲೂ ಕೂಡ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಕರ್ತನ ಹೇಳ್ತದೆ, ನಮ್ಮ ತಲೆ ಮೇಲಿರುವ ಒಂದು ಕೂದಲು ಕೆಳಗಡೆ ಬೀಳಬೇಕಾದ್ರೂ ಯಾವ ಪರ್ಮಿಷನ್ ಬೇಕು? ಕರ್ತಾದಿ ಕರ್ತನು ದೇವಾಲಯವನ್ನು ರಾಜ್ಯಾದಿರಾಜನ ಅಪ್ಪಣೆ ಅವನಿಗೆ ಬೇಕಾಗಿದೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಮ್ಮ ಮುಂದೆ ಬರುವಂತಹ ಶೋಧನೆಗಳನ್ನ ನಾವು ಜಯಿಸುವುದಕ್ಕೆ ಸಿದ್ಧರಾಗೋಣ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಯಾವ ರೀತಿಯಲ್ಲಿ ದೇವರ ವಾಕ್ಯವನ್ನು ಉಪಯೋಗಿಸಿ ಅದನ್ನ ಜಯಿಸಿದನೋ ಅದೇ ರೀತಿಯಲ್ಲಿ ನಾವು ಜಯಿಸುವುದಕ್ಕೆ ನಾವು ಸಿದ್ಧರಾಗೋಣ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ ಇವತ್ತಿನ ದಿವಸ ಒಂದು ವಿಶೇಷವಾದ ವಾಕ್ಯ ಧ್ಯಾನಗೋಸ್ಕರ ನಮ್ಗೆ ಗೊತ್ತಿಲ್ಲ ಎಷ್ಟು ಜನ ಇದನ್ನ ಈ ವಾಕ್ಯವಾದವನ್ನು ಓದಿ ಯಾಕೆ ಈ ರೀತಿ, ಅಥವಾ ಇದನ್ನ ಈ ವಾಕ್ಯವನ್ನ ಯಾವ ರೀತಿ ನಾವು ವಿಶ್ಲೇಷಣೆ ಮಾಡೋದು, ನಮ್ಮ ಜೀವಿತದಲ್ಲಿ ಇದನ್ನ ಯಾವ ರೀತಿ ಅಳವಡಿಸಿಕೊಳ್ಳೋದು, ಕಲಿತುಕೊಳ್ಳೋದು ಅಂದುಕೊಂಡಿದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಆದರೆ ಕರ್ತನು ನನ್ನ ಹೃದಯದಲ್ಲಿ ಇಟ್ಟಿದ್ದ ಈ ವಾಕ್ಯ ನನಗೆ ಈ ಲೋಕದಲ್ಲಿ ಅನೇಕ ಕಡೆಗಳಲ್ಲಿ ಇದೆ ಅನ್ನೋದನ್ನ ನಂಬೋದು. ನಾವು ಆದಿಕಾಂಡ 20ನೇ ಅಧ್ಯಾಯ 11ನೇ ವಚನಕ್ಕೆ ಹೋಗೋಣ. ಗೆರಾರ್ ಎಂಬ ಸ್ಥಳಕ್ಕೆ ಯಾರು ಬರ್ತಾ ಇದ್ದಾರೆ? ಅಬ್ರಾಮನು ಮತ್ತು ಸಾರ ಬರ್ತಾ ಇದ್ದಾರೆ. ಸಾರ ಬರುವಾಗ ಅಬ್ರಾಮ್ಗೆ ಏನ್ ಭಯ ಆಗುತ್ತೆ? ಯಾರು ಗೊತ್ತಿಲ್ಲದಿರೋ ಜಾಗ, ಹೊಸ ಜಾಗಕ್ಕೆ ಬಂದಿದ್ದೀವಿ. ಹೊಸ ಜಾಗಕ್ಕೆ ಬಂದಿರುವಾಗ ಸುಂದರಿಯಾದ ಹೆಂಡತಿ ಜೊತೆ ಇದ್ದಾನೆ. ಸುಂದರಿಯಾದ ಹೆಂಡತಿಯನ್ನ ನಿಭಾಯಿಸ್ತಾ ಇದ್ದಾನೆ. ಯಾರು? ಅಬ್ರಾಮ್. ಆಕೆ ನಿಭಾಯಿಸಿದ್ರೆ ಆಕೆ ಲೋಕದ ರೀತಿಯಲ್ಲಿ ಆಕೆ ಸೌಂದರ್ಯ ಏನಂದ್ರೆ ಜನರಿಗೆ ಇಷ್ಟ ಆಗ್ಬಿಟ್ರೆ ಎಲ್ಲಿ ನನಗೂ ಹಾನಿ ಮಾಡಿ ಆಕೆಯನ್ನು ಕರೆದುಕೊಂಡು ಹೋಗ್ತಾರೆ ಅಂತ ಅನ್ಕೊಂಡು ಅದನ್ನ ಸ್ವ ಆಲೋಚನೆ ಅನ್ನೊಂದು ಆಲೋಚನೆ ಏನ್ ಮಾಡ್ತಾನೆ? ಆಕೆಯನ್ನ ಸಹೋದರಿ ಅಂತ ಅನ್ಕೊಂಡು ಹೇಳಿ, ಇವನು ಸಹೋದರ ಅಂತ ಅನ್ಕೊಂಡು ಹೇಳಿ ಅವರು ಹೋಗ್ತಾರೆ. ಆ ಸಮಯದಲ್ಲಿ ಏನಾಗುತ್ತೆ? ಇಂಥ ಸಹೋದರಿ ಆಗಿರುವಂತ ಇವರನ್ನ ತಂಗಿ ಅಲ್ವಾ ಅಂತ ಅನ್ಕೊಂಡು ಯಾರು ಕರ್ಕೊಂಡು ಹೋಗ್ತಾರೆ? ಅಭಿಮೇಲೆಕನು ಕರ್ಕೊಂಡು ಹೋಗ್ತಾರೆ. ಇವನು ಅಣ್ಣ ಅಲ್ವಾ, ಇವನು ಸಹೋದರಿ ಅಲ್ವಾ ತಂದ್ಕೊಂಡು ಆಕೆಯನ್ನ ವರಿಸುವುದಕ್ಕೂ ಆಕೆಯನ್ನ ತನ್ನದಾಗಿಸಿಕೊಳ್ಳುವುದಕ್ಕೂ ಅಭಿಮೇಲೆಕನು ಯಾವುದೇ ರೀತಿಯಲ್ಲಿ ಕೆಟ್ಟದಾಗಲ್ಲ,
ಅಫಿಷಿಯಲ್ ಆಗಿ ಟ್ರೈ ಮಾಡ್ತಾರೆ. ಆದರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕೊನೆಗೆ ಹೆಂಡತಿಯಿಂದ ಗೊತ್ತಾಗುತ್ತೆ. ಹೆಂಡತಿಯಿಂದ ಗೊತ್ತಾದಾಗ ಅಬ್ರಾಮನ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಯಾಕೆಂದ್ರೆ ನಾನು ಹೇಳಿದೆ, ಯಾಕೆ ನಾ ಸುಳ್ಳನ್ನ ಹೇಳುವಂತ ಪರಿಸ್ಥಿತಿ ಎದುರಾಯಿತು ಅಂತ ಅನ್ಕೊಂಡು ಎಕ್ಸ್ಪ್ಲನೇಷನ್ ಕೊಡುವಾಗ ಒಂದು ಬಹಳ ಒಂದು ತೂಕ ಉಳ್ಳಂತ ಒಂದು ಮಾತನ್ನ ಹೇಳ್ತಾನೆ ಅಬ್ರಾಮನು. ಅದಕ್ಕೆ ಅಬ್ರಾಮನು, ಈ ಸ್ಥಳದವರು ದೇವರ ಭಯವಿಲ್ಲದವರಾಗಿ ನನ್ನ ಹೆಂಡತಿಯ ನಿಮಿತ್ತ ನನ್ನನ್ನು ಕೊಂದಾರೆಂದು ನೆನೆಸಿದೆನು. ಹಲ್ಲೆಲೂಯ. ಯಾವ ಜಾಗಕ್ಕೆ ಗೆರಾರಿಗೆ ಹೋಗಿದ್ದಾನೋ ಆ ಗೆರಾರ್ ಏನು ಸ್ಥಳ ಅಂತೆ? ದೇವರ ಭಯ ಇಲ್ಲದಿರುವಂತ ಸ್ಥಳ. ಈ ದೇವರ ಭಯ ಇಲ್ಲದವರ ಸ್ಥಳನ ನೋಡಿದ್ದೀರಾ ನಿಮ್ಮ ಜೀವಿತದಲ್ಲಿ? ನೀವು ಹೋದಂತ ಜಾಗದಲ್ಲಿ ದೇವರ ಭಯ ಇಲ್ಲದ ಸ್ಥಳ ಒಂದು 2-3 ಎಕ್ಸಾಂಪಲ್ ಕೊಡಬಹುದಾ? ದೇವರ ಭಯ ಇಲ್ಲದ ಸ್ಥಳ, ದೇವರ ಭಯ ಇಲ್ಲದ ಸ್ಥಳ. ಅನ್ಯಾಯ ಮಾಡೋದಕ್ಕೆ ಎದುರಲ್ಲ, ಅವರು ದೇವರಿಗೆ ಭಯ ಪಡಲ್ಲ. ಯಾಕಂದ್ರೆ ಅವರು ಅನ್ಯಾಯದ ಮಾತುಗಳನ್ನ ಆಡ್ತಾ ಇರ್ತಾರೆ. ಕೆಲವು ಸರಿ ನೋಡುವಾಗ ಈ ಅಧಿಕಾರಿಗಳ ಆಫೀಸಿಗೆ ಹೋಗುವಾಗ ನಮ್ಗನ್ಸುತ್ತೆ, ಓ ಇವರಿಗೆ ದೇವ್ರ ಭಯನೇ ಇಲ್ಲ ಅಂತ ಅನ್ಕೊಂಡು. ಯಾಕಂತಂದ್ರೆ ಅವರು ಯಾವ ಮನುಷ್ಯ, ಯಾವ ವ್ಯಕ್ತಿ ಏನು ಹಿಂದೆ ಮುಂದೆ ನೋಡದೆ ತಮ್ಮ ಮೂಗಿನ ನೇರಕ್ಕೆ ಮಾತಾಡ್ತಾ ಇರ್ತಾರೆ. ತಮ್ಮ ಮೂಗಿನ ನೇರಕ್ಕೆ ಮಾತಾಡ್ತಾ ಇರ್ತಾರೆ. ಈ ಮನುಷ್ಯನಿಗೆ ನೋವಾಗುತ್ತೆ, ಅಥವಾ ಕಾನೂನು ಇದಕ್ಕೆ ವಿರುದ್ಧವಾಗಿದೆ, ಅಥವಾ ಸಂವಿಧಾನ ಇದಕ್ಕೆ ವಿರುದ್ಧವಾಗಿದೆ ಅನ್ನೋದನ್ನು ನೆನೆಸದೆ ಅವರು ಬಾಯಿಯಲ್ಲಿ ಮಾತಾಡ್ತಾ ಇರ್ತಾರೆ. ಇದು ನಮಗೆ ದೇವರ ಭಯ ಇಲ್ಲದ ಸ್ಥಳ ಅಂತ ಅನಿಸುತ್ತೆ. ಕೆಲವು ಬಾರಿ ನಾವು ರಾತ್ರಿ ಎಲ್ಲೋ ಉಳ್ಕೊಳ್ಳೋದಿರುತ್ತೆ, ನಮ್ಮ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತೀವಿ. ಆ ಸ್ಥಳದಲ್ಲಿ ನಮಗೆ ಭಯ ಆಗುತ್ತೆ, ಇಲ್ಲಿ ಉಳ್ಕೊಳ್ಳೋ ಸ್ಥಳ ಇದು ಸರಿಯಲ್ಲ. ಯಾಕಂತಂದ್ರೆ ಅದ್ರ ಯಾವ ರೀತಿ ಇರುತ್ತೆ? ದೇವರ ಭಯವಿಲ್ಲದಂತ ಸ್ಥಳ. ಅಲ್ಲಿ ಅನೇಕ ಅಕ್ರಮ ಕಾರ್ಯಗಳು ನಡೀತಾ ಇರುತ್ತೆ, ನಮ್ಗೆ ನೋಡಿದಾಗಲೇ ಗೊತ್ತಾಗುತ್ತೆ. ಕೆಲವರ ಬಳಿ ನಾವು ಸಹಾಯ ಕೇಳಕ್ಕೆ ಅಂತ ಹೋಗ್ತಾ ಇರ್ತೀವಿ. ಅವರು ಸಹಾಯವನ್ನ ಕೊಡೋದಕ್ಕೆ ರೆಡಿ ಇದ್ದಾರೆ, ಬಟ್ ಅವ್ರು ನಮ್ಮಿಂದ ಏನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆ ನಿರೀಕ್ಷೆ ನಮ್ಗೆ ದೊಡ್ಡ ಭಾರವಾಗಿ ನಮ್ಗೆ ಗೊತ್ತಾಗ್ತಾ ಇದೆ, ನಾವೇನೋ ಒಂದು ಸಹಾಯವನ್ನು ಇವನನ್ನ ಕೇಳಕ್ಕೆ ಬಂದ್ವಿ, ಇವನೇನು ಮಾಡ್ತಾ ಇದ್ದಾನೆ, ಅದಕ್ಕೆ ನನ್ನ ಪ್ರಾಣನೇ ಒತ್ತೆ ಇಡೋ ರೀತಿಯಲ್ಲಿ ಇದನ್ನು ಮಾತಾಡ್ತಾ ಇದ್ದಾನೆ, ಇವನಿಗೆ ದೇವರ ಭಯ ಇಲ್ವಾ ಅಂತ ಅನ್ಸುತ್ತೆ ನಮ್ಗೆ. ಕೆಲವು ಸರ್ಕಾರದ ವ್ಯಕ್ತಿಗಳನ್ನು ನೋಡುವಾಗ, ಮಿನಿಸ್ಟರ್ಸ್ ಅನ್ನು ನೋಡುವಾಗ ಅವರು ಬೇಕಾಬಿಟ್ಟಿಯಾಗಿ ಮಾತಾಡ್ತಾ ಇರ್ತಾರೆ. ಆವಾಗ ನಮಗೆ ಆ ಮೀಡಿಯಾದಲ್ಲಾಗಿರ್ಬೋದು ಅಥವಾ ನಮಗೆ ಸ್ವಂತ ಅನುಭವ ಆಗಿರೋ ನಿಂತು ಮಾತಾಡುವಾಗ ನಮ್ಗೆ ಅನ್ಸುತ್ತೆ, ಈ ವ್ಯಕ್ತಿಯ ದೇವರ ಭಯನೇ ಇಲ್ವಾ ಅಂತ ಅನ್ಸುತ್ತೆ. ಕೆಲವರೇ ನಮ್ಮ ಕುಟುಂಬದ ಸದಸ್ಯರೇ ಮಾತಾಡುವ ರೀತಿಯನ್ನು ನೋಡುವಾಗ ನಮ್ಗೆ ಅನಿಸುತ್ತೆ, ಈ ಸ್ಥಳದಲ್ಲಿ ದೇವರ ಭಯನೇ ಇಲ್ಲ. ಸುಖ ಸುಮ್ಮನೆ ಬಾಯಲ್ಲಿ ಮಾತಾಡಿ ನಮ್ಮ ಮೇಲೆ ಅನ್ಯಾಯವಾಗಿ ಆರೋಪ ಹೊರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈ ದೇವರ ಭಯ ಇಲ್ಲದ ಸ್ಥಳ ಇದೆಯಲ್ಲ, ಅದು ನಮಗೆ ಭಯ ಅನಿಸುತ್ತೆ, ಅದು ನಮಗೆ ಭಯ ಅನಿಸುತ್ತೆ. ಯಾಕಂದ್ರೆ ದೇವರ ಭಯ ಇಲ್ಲದ ಸ್ಥಳದಲ್ಲಿ ನಮಗೆ ಇರೋದಕ್ಕೆ ಕಷ್ಟ, ದೇವಜನರಿಗೆ ಇರೋದಕ್ಕೆ ಕಷ್ಟ. ಆದರೂ ಕರ್ತನ ಏನ್ ಮಾಡಿದ್ದಾನೆ? ನಿಮ್ಮನ್ನ ತೋಳಗಳ ಮಧ್ಯದಲ್ಲಿ ನಾನು ಬಿಟ್ಟಿದ್ದೇನೆ. ಹಲ್ಲೆಲೂಯ. ತೋಳಗಳು, ಯಾಕಂದ್ರೆ ನಾನು ಈ ಲೋಕದ ಶತ್ರುವಾಗಿರುವಂತ ಸೈತಾನನ ವಿರುದ್ಧವಾಗಿ ನಾನು ಜಯಿಸಿ ನಿಂತಿದ್ದೇನೆ. ಆದ್ರೆ ಸೈತಾನನ ಸಮಾಜದವರ ಮಧ್ಯದಲ್ಲಿ ನಿಮ್ಮನ್ನು ಬಿಟ್ಟಿದ್ದೇನೆ, ನೀವು ಕೂಡ ಜಯಿಸಲು ಶಕ್ತರಾಗಿದ್ದೀರಿ ಅನ್ನೋದನ್ನ ಕರ್ತನ ಹೇಳ್ತಾನೆ. ಹಲ್ಲೆಲೂಯ. ನಮಗೆ ಜಯಿಸುವುದಕ್ಕೆ ಶಕ್ತರಾಗಿದ್ದೇವೆ ಅಂದ್ರೆ, ಯಾಕಂದ್ರೆ ನಾವು ನಿನ್ನೆ ಆಡಿದ್ವಿ, ಜಯ ನಮ್ಮದೇ. ಹಲ್ಲೆಲೂಯ. ಜಯ ನಮ್ಮದೇ. ಹಲ್ಲೆಲೂಯ. ಕರ್ತ ಅದನ್ನ ತಿಳಿದುಕೊಳ್ಳಬೇಕು. ರಿಸಲ್ಟ್ ನಮಗೆ ಗೊತ್ತಿದೆ, ಕರ್ತನು ನಮಗೆ ಜಯ ಖಂಡಿತವಾಗಿ ಕೊಡುವಾದನಾಗಿದ್ದಾರೆ. ಆದರೆ ಆ ಜಯದವರೆಗೆ ನಾವು ಸ್ಥಿರತೆಯನ್ನು ಕಾಯ್ದುಕೊಳ್ಳೋದು ಬಹಳ ಪ್ರಾಮುಖ್ಯ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಈ ದೇವರ ಭಯ, ದ ಫಿಯರ್ ಆಫ್ ಲಾರ್ಡ್ ಅಂತ ಅನ್ಕೊಂಡು ನೋಡುವಾಗ ಮೊದಲನೇ ಬಾರಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಸ್ಥಳ ಯಾವುದನ್ನು ನೋಡುವಾಗ ಈ ಅಬ್ರಾಮನು ಹೇಳುವಂತ ಮಾತಲ್ಲಿ ಮೊದಲನೇ ಬಾರಿ ಬರೆಯಲ್ಪಟ್ಟಿದ್ದಂತ ಜಾಗ ಯಾವುದನ್ನು ನೋಡುವಾಗ ಅದು ಸತ್ಯವೇದದಲ್ಲಿ ನಾವು ಆದಿಕಾಂಡ 20ನೇ 11ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ದೇವರ ಭಯ ಅಂದ್ರೆ ಏನು? ದೇವರ ಭಯ ಅಂದ್ರೆ ಏನು? ಸ್ವಲ್ಪ ಮನಸ್ಸಿಗೆ ಒಂದು ಸ್ವಲ್ಪ ಕೆಲಸ ಕೊಡೋಣ. ಯಾಕಂತಂದ್ರೆ ಉಪವಾಸ ಮಾಡಿ ಸುಸ್ತಾಗಿದೆ. ಅದೇ ರೀತಿಯಲ್ಲಿ ನಿನ್ನೆ ಬೇರೆ ಆರಾಧನೆ ಮಾಡಿದೀವಿ. ನಿನ್ನೆ ಸ್ವಲ್ಪ ದೇವ್ರ ಕೃಪೆಯಿಂದ ಆಹಾರ ಸಿಕ್ಕಿದೆ. ಈಗೇನಾಗಿದೆ?
ಈಗ ಸುಸ್ತಾಗಿದೆ ಬಾಡಿ, ಈಗ ಬಾಡಿ ಸುಸ್ತಾಗಿದೆ. ಇಲ್ಲಿ ವರ್ಕ್ ಆದಾಗ ಅಲ್ಲಿ ಆಟೋಮೆಟಿಕ್ ಆಗಿ ಬಾಡಿ ಕರೆಕ್ಟ್ ಆಗಿ ಚೈತನ್ಯಗೊಳ್ಳುತ್ತೆ. ದೇವರ ಭಯ ಅಂದ್ರೆ ಏನು? ಒಂದು ಪಾಪವನ್ನ ಮಾಡೋದಕ್ಕೆ ಹೆದರೋದು, ಅದು ದೇವರ ಭಯ, ಅದು ರೈಟ್. ಅದೇ ರೀತಿಯಲ್ಲಿ ದೇವರಿದ್ದಾನೆ ಅನ್ನೋದನ್ನ ವಿಷಯಕ್ಕಾಗಿ ಭಯಪಟ್ಟು ನಡೆದುಕೊಳ್ಳೋದು. ಇನ್ನು ಬೇರೆ ಕಾರಣಗಳು. ದೇವರ ಭಯವನ್ನು ನಾವು ಏನಂತ ತಿಳ್ಕೊಂಡಿದ್ದೀವಿ? ತಪ್ಪಾದ್ರೂ ಪರವಾಗಿಲ್ಲ ಹೇಳ್ಬೇಕು. ಯಾಕಂದ್ರೆ ಸರಿಯಾದದನ್ನು ನಾವು ಕಲಿಯೋದಕ್ಕೆ ನಾವು ಬಂದಿದ್ದೇವೆ ಅಲ್ವಾ? ಸರಿಯಾದದನ್ನು ಕಲ್ತ್ರೆ ಮಾತ್ರನೇ ನಾವು ನಮ್ಮ ಜೀವಿತದಲ್ಲಿ ಆಳವಾಗಿ ಕಲ್ತ್ರೇನೆ ನಮ್ಮಲ್ಲಿ ಬೆಳವಣಿಗೆ. ಯಾಕಂದ್ರೆ ಕೆಲವು ಸರಿ ನಾವು ಮಾತಾಡುವಾಗ ನಿಮಗೆ ಗೊತ್ತಿರ್ಬೋದಾ, ಕೆಲವು ಸರಿ ನಾವು ಕೌನ್ಸಿಲಿಂಗ್ ಒಬ್ಬರಿಗೆ ಹೇಳ್ತಾ ಇರ್ತೀವಿ, ಧೈರ್ಯ ಹೇಳ್ತಾ ಇರ್ತೀವಿ, ಆ ಎಕ್ಸ್ಪೀರಿಯನ್ಸೇ ಇರೋದಿಲ್ಲ. ಆ ಮಾತು ನಮ್ಗೆ ಎಲ್ಲಿಂದ ಕಾನ್ಸೆಪ್ಟ್ ಬರುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಬಾಯಲ್ಲಿ ಬರ್ತಾ ಇರುತ್ತೆ, ನಮ್ಮ ಬಾಯಲ್ಲಿ ನಾವು ಹೇಳ್ತಾ ಇರುತ್ತೆ, ಅದು ಇನ್ನೊಬ್ಬರ ಜೀವಿತವನ್ನು ಸಂತೈಸ್ತಾ ಇರುತ್ತೆ, ಇನ್ನೊಬ್ಬರ ಜೀವಿತವನ್ನು ನಡೆಸ್ತಾ ಇರುತ್ತೆ. ಸೊ ಅದೇ ರೀತಿಯಲ್ಲಿ ನಾವು ಯಾವ ತೆರೆದು ಮಾತಾಡ್ಲಿಲ್ಲ ಅಂತಂದ್ರೆ ಅದು ನಮ್ಮ ಒಳಗಡೆ ಒಂದು ದಿವಸ ಇದ್ದು ಸಾಯುತ್ತೆ. ಅದಕ್ಕೋಸ್ಕರವಾಗಿ ನಾವು ಬಾಯಿ ತೆರೆದು ಮಾತಾಡಿದ್ರೆ ಮಾತ್ರನೇ ನಮಗೆ ಗೊತ್ತಾಗೋದು ನಾನೆಷ್ಟು ತಿಳಿದುಕೊಂಡಿದ್ದೇನೆ. ಯಾಕಂದ್ರೆ ಪರಿಶುದ್ಧಾತ್ಮನು ನಮ್ಮ ಬಾಯಲ್ಲಿ ಮಾತನಾಡುವ ಆತನಿಗೆ ಪ್ರಿಯರೇ, ಹಲ್ಲೆಲೂಯಾ. ತಕ್ಕ ಸಮಯದಲ್ಲಿ ಮಾತನಾಡುವ ಆತನು ಪರಿಶುದ್ಧ ಆತ್ಮನಾಗಿದ್ದಾನೆ. ಹಲ್ಲೆಲೂಯಾ. ಖಾಲಿ ಸೇವಕರ ಬಾಯಲ್ಲಿ ದೇವಕರ ಒಳಗಡೆ ಮಾತ್ರ ಪರಿಶುದ್ಧ ಆತ್ಮ ಇರೋದಿಲ್ಲ, ನಿಮ್ಮ ಒಳಗಡೆ ಕೂಡ ಪರಿಶುದ್ಧ ಆತ್ಮನಿದ್ದಾನೆ. ಇಲ್ಲ ಅಂತಂದ್ರೆ ನಾವು ಹೇಳುವಂತ ಮಾತು ಇನ್ನೊಬ್ಬರ ಜೀವಿತ ಮೇಲೆ ಇಂಪ್ಯಾಕ್ಟ್ ಆಗಿ ಅವನು ಕ್ರಿಸ್ತನ ಕಡೆ ಬರುವುದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ದೇವರ ಭಯ ಅಂದ್ರೆ ಏನು? ಒಬ್ರು ಹೇಳಿದ್ರು ಪಾಪದಿಂದ ಮಾಡುವುದಕ್ಕೆ ಭಯ ಪಡೋದು, ಅದು ದೇವರ ಭಯ ಆಗಿದೆ. ಇನ್ನೊಂದು ದೇವರು ಇದ್ದಾನೆ ಅಂತ ಅನ್ಕೊಂಡು ಭಯದಿಂದ ನಡೆದುಕೊಳ್ಳೋದು ದೇವರ ಭಯ ಆಗಿದೆ. ದೇವರು ನೋಡ್ತಾನೆ ಅನ್ನೋದನ್ನ ಒಂದು ಭಯದಿಂದ ನಡೆದುಕೊಳ್ಳೋದು. ನ್ಯಾಯ ನೀತಿ ಧರ್ಮವನ್ನ ಆಚರಿಸೋದು ಏನಕ್ಕೋಸ್ಕರ? ಯಾರು ನೋಡ್ತಾರೆ ಅಂತ ಅನ್ಕೊಂಡು? ಮನುಷ್ಯ ನೋಡ್ತಾನೆ ಅಂತ ಅನ್ಕೊಂಡಲ್ಲ, ದೇವರು ನೋಡ್ತಾನೆ. ಯಾಕಂದ್ರೆ ಒಂದನ್ನು ನಾವು ತಿಳಿದುಕೊಳ್ಳಬೇಕು, ನಮ್ಗೆ ಪ್ರತಿಫಲವನ್ನು ಕೊಡುವ ಆತನು ಯಾರು? ಸ್ಯಾಲ್ರಿ ಕೊಡುವ ಆತನು ಬ್ಯಾಂಕ್ ಅಕೌಂಟ್ ಅಲ್ಲಿ ಬಂದು ಬೀಳೋದು ಒಂದು ಕಡೆ ಆದ್ರೆ, ಅದನ್ನ ಕೊಡೋದು ಸರ್ಕಾರ ಆದ್ರೂ ಕೂಡ ಅಥವಾ ಪ್ರೈವೇಟ್ ಯಾವುದೇ ಒಂದು ಸೆಕ್ಟರ್ ಆದ್ರೂ ಕೂಡ ಅದು ಕರೆಕ್ಟ್ ಆದ ಟೈಮಿಗೆ ಬಂದು ಬೀಳೋದು ಯಾರ ಕೃಪೆಯಿಂದ? ಕದಾದಿ ಕರ್ತನ ಕೃಪೆಯಿಂದ. ಹಲ್ಲೆಲೂಯಾ. ಇದನ್ನ ಅರಿತವನು ಆತನು ದೇವರಿಗೆ ಬಹಳ ವಿಧೇಯನಾಗಿ ನಡೆದುಕೊಳ್ತಾನೆ, ಬಹಳ ವಿಧೇಯನಾಗಿ ನಡೆದುಕೊಳ್ತಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವು ವಿಶ್ಲೇಷಣೆಗಳನ್ನು ನೋಡುವಾಗ ದೇವರ ಭಯ ಅನ್ನೋದು ದೇವರ ಬಳಿಗೆ ನಮ್ಮನ್ನ, ಅಂದ್ರೆ ದೇವರು ಭಯದಿಂದ ಯಾರನ್ನು ಕರೆದಿಲ್ಲ. ಎಲೆ ಹೊರೆ ಹೊತ್ತವ್ರೆ, ಕಷ್ಟಪಡುವವರೇ, ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಅಂತ ಅನ್ಕೊಂಡು ಆ ವಾಕ್ಯವನ್ನ ನೋಡಿದ್ರೆ ಅದರಲ್ಲಿ ದೇವರ ಭಯ ಎಲ್ಲಿದೆ? ಅದರಲ್ಲಿ ಏನಿದೆ? ಆ ವಾಕ್ಯದಲ್ಲಿ ಕರುಣೆ ಇದೆ. ಆ ಕರುಣೆಯನ್ನ ಮಾತನ್ನ ಕೇಳಿ ನಾವು ಯೇಸುವಿನ ಹತ್ರ ಬಂದಿದ್ದೀವಿ, ಭಯದಿಂದ ಬಂದಿಲ್ಲ, ಭಯದಿಂದ ಬಂದಿಲ್ಲ. ಇನ್ನೊಂದು, ದೇವರನ್ನ ಬೇಡಿಕೊಳ್ಳೋದು, ಅಂದ್ರೆ ದೇವರನ್ನ ಬೇಡಿಕೊಳ್ಳೋದಕ್ಕೆ ನಮ್ಗೆ ಭಯ ಬೇಕಾ? ದೇವರನ್ನ ಬೇಡ್ಕೊಳ್ಳಕ್ಕೆ ಏನ್ ಬೇಕು? ನಂಬಿಕೆ ಬೇಕು, ಪ್ರೀತಿ ಬೇಕು, ದೇವರ ಮೇಲೆ ಭಕ್ತಿ ಬೇಕು. ಅದಕ್ಕೋಸ್ಕರವಾಗಿ ನೋಡ್ರಿ, ಏನು ಸುತ್ತ ಇರ್ತಾರೆ. ಯಾಕೆ? ಲೋಕದ ಜನರು ಸುತ್ತು, ಯಾಕಂದ್ರೆ ಕೇಳ್ಕೋಬೇಕು ಪಡ್ಕೋಬೇಕು ಅಂತ ಅನ್ಕೊಂಡು ಅಷ್ಟು ಕೇಳ್ಕೊಳ್ಳೋದು ಪಡ್ಕೊಳ್ಳೋದು ನಾವು ಮಾಡೋದಿಲ್ಲ, ವಿಶ್ವಾಸಿಗಳು ಮಾಡೋದಿಲ್ಲ. ಅವ್ರು ಮಾಡ್ತಾರೆ. ಬೆಳಿಗ್ಗೆ ಎದ್ದು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ, ಸುತ್ತಮುತ್ತಲು ಇಲ್ಲಿ ಇರುವಂತ ಜಾಗಗಳಲ್ಲಿ ಅಡ್ಡಾಡ್ತಾ ಇರ್ತಾರೆ, ದೇಹವನ್ನ ಶ್ರಮಿಸಿ ಓಡಾಡ್ತಾ ಇರ್ತಾರೆ, ದೇಹವನ್ನ ಶ್ರಮಿಸಿ ಓಡಾಡ್ತಾ ಇದ್ದಾರೆ. ಯಾವ್ದಾದ್ರು ಹೊಸದಾದ ಕಾರ್ಯವನ್ನ ಮಾಡ್ರಿ, ಫಸ್ಟ್ ಎಲ್ಲಿ ಹೋಗ್ತಾರೆ? ಅವರು ದೇವ್ರ ಬಳಿ ಹೋಗ್ತಾರೆ. ಆದ್ರೆ ನಾವು ವಿಶ್ವಾಸಿಗಳು ನಮ್ಮ ಕಾರ್ಯ ನಾವು ಮಾಡ್ಕೊಂಡು ದೇವ್ರು ಬೇಡ, ದೇವರು ಯಾವತ್ತ ಬರ್ತಾರೆ ಅಂತ ನೋಡಿದ್ವಿ. ಕೆಲವು ವಿಶ್ವಾಸಿಗಳು ದೇವರನ್ನ ಸಹಾಯಕ್ಕೆ ತಗೊಳ್ಳೋದು, ದೇವರು ಕೊಡೋದಕ್ ಬೇಕು, ತನಗೆ ಕೊಡೋದಕ್ ಬೇಕು. ಆದ್ರೆ ಏನಂತಂದ್ರೆ ದೇವರ ಒಂದು ಕಾರ್ಯವನ್ನು ನಾನು ಮಾಡುವಾಗ ದೇವರನ್ನ ಮುಂದೆ ಇಟ್ಟು ದೇವರ ಆಲೋಚನೆಯನ್ನ ತಗೊಂಡು ನಾನು ಮಾಡಬೇಕನ್ನುವಂತ ಆಲೋಚನೆ ಇಲ್ಲ. ಆದ್ರೆ ನೀವು ನೋಡ್ರಿ, ಲೋಕದ ಜನರು, ನಾವೇ ಇದ್ದೆ ಲೋಕದವರಾಗಿದ್ದಾಗ ಎಲ್ಲ ಹೋಗ್ತಾ ಇದೀವಿ, ಪಟ್ಟಂತ ಹೋಗಿ ಕವಡೆ ಎಲ್ಲ ಹಾಕ್ಸಿ, ಇದು ಯಾವ ದಿನದಲ್ಲಿ ಓಪನ್ ಮಾಡೋದು, ಯಾವ ಕಾಲದಲ್ಲಿ ಓಪನ್ ಮಾಡೋದು, ಯಾವಾಗ ಇದನ್ನು ಓಪನ್ ಮಾಡಿದ್ರೆ ಒಳ್ಳೇದು, ಯಾವ್ದು ಒಳ್ಳೆ ದಿನ, ಯಾವ್ದು ಕೆಟ್ಟ ದಿನ, ಯಾವ ಸ್ಥಳದಲ್ಲಿ ಮಾಡೋದು, ಯಾವ ಹೆಸರಲ್ಲಿ ಮಾಡೋದು, ಯಾವ ಗಳಿಗೆಯಲ್ಲಿ ಮಾಡೋದು,
ಎಷ್ಟು ಡೀಟೇಲ್ ಆಗಿ ಮಾಡ್ತಾ ಇದ್ವಿ ಅಂತಂದ್ರೆ, ಈಗ ಆ ಎಲ್ಲ ಭಕ್ತಿ ಮೊದಲು ದೇವರಲ್ಲದವುಗಳ ಮೇಲೆ ಇತ್ತು. ಈಗ ನಿಜವಾದ ದೇವರೇ ನಮ್ಮ ಪ್ರತ್ಯಕ್ಷ ಆಗಿದ್ದಾನೆ. ಕರ್ತನು ನಮಗೆ ಆ ಒಂದು ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಆದ್ರೆ ಆ ದೇವ ಭಕ್ತಿ ನಮ್ಮಲ್ಲಿ ಕಾಣ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ವೆಹಿಕಲ್ ಅಲ್ಲಿ ಕೂರ್ತೇವೆ ಅಂತಂದ್ರೆ ಮೊದಲನೇದಾಗಿ ಕರ್ತನ ಸನ್ನಿಧಿಯಲ್ಲಿ, ಕರ್ತನೇ ಸ್ತೋತ್ರ ಯೇಸುವೆ, ಈ ವೆಹಿಕಲ್ ನಮಗೆ ಕೊಟ್ಟಿದ್ದಕ್ಕಾಗಿ ನಾನು ಆರಾಮಾಗಿ ಹೋಗಿ, ಯಾಕಂದ್ರೆ ಹಿಂದೆ ಈ ಪೇರೆಂಟ್ಸು ಮಕ್ಕಳು ಹೆಂಡತಿನೋ ಕೂತಿರ್ತೀವಿ. ಅದೇ ರೀತಿಯಲ್ಲಿ ಲೇಡೀಸ್ ಡ್ರೈವ್ ಮಾಡೋ ಪ್ರಶ್ನೆ, ಲೇಡೀಸ್ ಡ್ರೈವ್ ಮಾಡೋರು ದಯಮಾಡಿ ಪ್ರಾರ್ಥನೆ ಮಾಡ್ರಿ. ಯಾಕಂದ್ರೆ ಲೇಡೀಸ್ ಡ್ರೈವಿಂಗ್ ವಿಚಾರ ವಿಶೇಷವಾದ ಅನೇಕ ಘಟನೆಗಳನ್ನ ನೋಡಿದೆ. ಅವರು ಹೆಂಗೆ ಅಂತಂದ್ರೆ ರೈಟ್ಗೆ ಹಾಕಿರ್ತಾರೆ ಇಂಡಿಕೇಟರ್, ರೈಟ್ಗೆ ಹಾಕಿರ್ತಾರೆ, ಲೆಫ್ಟ್ ಹೊಡಿತಾರೆ. ಯಾಕೆ ಅಂತಂದ್ರೆ ಅವ್ರು ಹೇಳ್ತಿರೋದೇನಂತಂದ್ರೆ ನಾನ್ ರೈಟ್ಗೆ ಹೋಗ್ತೀನಿ ಅಂತಲ್ಲ, ಅವ್ರು ಹೇಳ್ತಾರೆ ನೀವು ರೈಟ್ಗೆ ಹೋಗಿ ನಾನ್ ಲೆಫ್ಟ್ ಹೋಗ್ತಾ ಇದ್ದೀನಿ. ಇದನ್ನ ಯಾರು ಅಲ್ಲಗಳಕ್ಕೆ ಆಗೋದಿಲ್ಲ, ಎಲ್ಲ ಲೇಡೀಸ್ಗಳು ಒಪ್ಕೋತಾರೆ. ಯಾಕಂದ್ರೆ ಅನೇಕ ಪರಿಸ್ಥಿತಿಗಳನ್ನ ಅವರೇ ಆದೋಗಿರ್ತಾರೆ. ನಾನು ಇದಂತ ಹೇಳ್ತಾ ಇಲ್ಲ. ಆದ್ರೆ ಪ್ರಾರ್ಥನೆ ಮಾಡಿ ಕೂರೋದಾದ್ರೆ ನಮ್ಗೆ ಯಾವ ಇಂಡಿಕೇಟರ್ ಹಾಕಿರ್ತೀರೋ ಅದಕ್ಕೆ ಹೋಗ್ತೀವಿ. ಲೋಕದ ಸ್ತ್ರೀಯರ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ನಾವು ದೇವರ ವಾಕ್ಯವನ್ನು ಹೊಂದಿದಂತ ಸ್ತ್ರೀಯರು ಜ್ಞಾನವಂತ ಏನು ಮಾಡ್ತಾಳಂತೆ, ಅವಳ ಕುಟುಂಬವನ್ನು ತನ್ನ ಕಟ್ಟಿಕೊಳ್ತಾಳಂತೆ. ಹಲ್ಲೆಲೂಯಾ. ಕಟ್ಟಿಕೊಳ್ಳುವಳು ನೀವು ನೋಡಿದ್ರಿ ಅಂತಂದ್ರೆ ಒಂದನ್ನ ತಿಳ್ಕೋಬಹುದು, ಆಕೆ ದೇವ ಮಗಳಾಗಿದ್ದಾಳೆ. ಹಲ್ಲೆಲೂಯಾ. ಅದೇನಾದ್ರೂ ಒಡೆಯೋದಕ್ಕೆ ಹೋದ್ಲು ಅಂತಂದ್ರೆ ಹಾಗೆ ಯಾವುದೇ ಕಾರಣಕ್ಕೂ ದೇವರ ವಾಕ್ಯ ಆಕೆಯಲ್ಲಿ ಇಲ್ಲ. ದೇವರ ಮಗಳು ಅನ್ನೋಂಥ ನಂಬರ್ ಪ್ಲೇಟ್ ಅಥವಾ ಯಾವುದೋ ಒಂದು ಇದು ನೇಮಿಂಗ್ ಪ್ಲೇಟ್ ಇದೆ ಅಷ್ಟೇ. ಸೊ ಏನಂತಂದ್ರೆ ಏನ್ ಹೇಳ್ತಾ ಇದೆ, ನನ್ನ ಮ್ಯಾಟ್ರೆ ಮರ್ತ್ಬಿಟ್ಟಿಲ್ಲ. ಸೊ ದೇವರ ಬಳಿಗೆ ಬರೋದಕ್ಕೆ ನಮ್ಗೆ ಭಯ ಬೇಕಾಗಿಲ್ಲ. ದೇವರನ್ನ ಬೇಡಿಕೊಳ್ಳೋದು ನಮಗೆ ಭಯ ಬೇಕಾಗಿಲ್ಲ. ಒಬ್ಬ ಅಪರಾಧಿ ಬರ್ತಾನಲ್ಲ ಸೆರೆಮನೆಗೆ, ಆ ಭಯ ಈ ಭಯನ ನಮ್ಗೆ ಯೇಸುವಿನ ಬಳಿಗೆ ಬರುವಾಗ ಅಪರಾಧಿ ಬಂದಂಗೆ ಅನ್ಸುತ್ತಾ? ನಾವು ಏನೋ ತಪ್ಪು ಮಾಡಿದೀವಿ, ಏನೋ ಒಂದು ಕಳ್ತನ ಮಾಡಿದೀವಿ, ಅಥವಾ ಏನೋ ಒಂದು ಮಾತಾಡ್ಬಿಟ್ಟಿದೀವಿ, ಯಾವತ್ತೂ ನಮ್ಗೆ ಅನ್ಸಿಲ್ಲ. ಯಾಕಂದ್ರೆ ಕರ್ತನು ಅಷ್ಟು ಕರುಣೆ ಉಳ್ಳವನಾಗಿದೆ. ಹಲ್ಲೆಲೂಯಾ. ಅದ್ರ ಎಲೆ ಹೊರೆ ಹೊತ್ತವ್ರೆ, ಕಷ್ಟಪಡುವವರೇ ನನ್ನ ಬಳಿಗೆ ಬನ್ರಿ, ವಿದೌಟ್ ಎನಿ ಕಂಡೀಷನ್ ನನ್ನ ಬಳಿಗೆ ಬನ್ರಿ. ನಾವು ಜಾನಿ ವಿಚಾರವಾಗಿ ನಾವು ಎಂತ ಇಂಪ್ಯಾಕ್ಟ್ ಆಗಿರುವಂತ ಕತೆ ಹೇಳಿದ್ವಿ ನಾವು. ನೋಡ್ರಿ, ಅದರಲ್ಲಿ ಹಾಸ್ಯ ಇದೆ. ಅದು ದಿನನಿತ್ಯದಲ್ಲಿ ನಡೆಯುವಂತ ಅಕ್ಕ ಮತ್ತು ಅಣ್ಣ ತತ್ವ, ತಮ್ಮ ಮತ್ತು ಅಕ್ಕನ ಮಧ್ಯದಲ್ಲಿ ನಡೆಯುವಂತ ವಿಚಾರ. ನಮ್ಮ ಜೀವಿತದಲ್ಲಿ ಎಲ್ಲರ ಜೀವಿತದಲ್ಲಿ ನಡೆದಿದೆ. ಆದ್ರೆ ಅಲ್ಲಿ ನೋಡಿ, ಅವನು ಹೋಗಿ ಎಲ್ಲವನ್ನ ತಂದೆ ಹತ್ರ ಹೇಳಿದಾಗ ತಂದೆ ಹೇಳ್ತಾನೆ, ಎಲ್ಲ ನನ್ಗೆ ಗೊತ್ತು, ಎಲ್ಲ ನನ್ಗೆ ಗೊತ್ತು, ಆದ್ರೆ ನೀನ್ ಬಂದು ನನ್ನ ಹತ್ರ ಮಾತಾಡಬೇಕು, ನೀನ್ ನನ್ನ ಹತ್ರ ಎಲ್ಲವನ್ನ ಹೇಳಬೇಕು ಅಂತ ಯಾರು ಬಯಸಿದ್ರು? ತಂದೆ ಬಯಸಿದ್ರು. ಹಲ್ಲೆಲೂಯಾ. ಇದನ್ನೇ ವೈಯಕ್ತಿಕ ಪ್ರಾರ್ಥನೆ. ದಿಸ್ ಇಸ್ ಕಾಲ್ಡ್ ಪರ್ಸನಲ್ ಪ್ರೇಯರ್. ನಾವು ಅದನ್ನೇ ಮಾಡ್ತಾ ಇಲ್ಲ. ಈಗ ಜಾನಿ ಬಂದು ಮಾತಾಡಿದಕ್ಕೆ ಎಷ್ಟು ನಿಮಿಷ ಕಳೆಯಬಹುದು ತಂದೆ ಜೊತೆ? 1-2-3 ನಿಮಿಷ. 2-3 ನಿಮಿಷದಲ್ಲಿ ಅವನ ಪ್ರಾಬ್ಲಮ್ ಸಾಲ್ವ್ ಆಯ್ತು. 2-3 ನಿಮಿಷದಲ್ಲಿ ಸಮಸ್ಯೆಗಳು ಪರಿಹಾರ ಆಯ್ತು. ಅದೇ ರೀತಿಯಲ್ಲಿ ನಿಮ್ಮ ಪರಲೋಕದ ತಂದೆಯ ಬಳಿ ನೀವು ಎಷ್ಟು ನಿಮಿಷ ಇದ್ರೆ ಸಾಕು? 5 ನಿಮಿಷ, 2-3 ನಿಮಿಷದಲ್ಲಿ ದೊಡ್ಡದು. ಅದು ಅವನ ಜೀವಿತದಲ್ಲಿ ಆಗಿರೋದು ಒಂದು ಚಿಕ್ಕದೊಂದು ಬಾತ್ಕೊಡಿ ವಿಚಾರ. ನಮ್ಮ ಜೀವಿತದಲ್ಲಿ ಎಂತೆಂತ ದೊಡ್ಡ ವಿಚಾರ ನನ್ನ ಕರ್ತನು ಪರಿಹಾರ ಮಾಡಲು ಶಕ್ತರಾಗಿದೆ. ಹಲ್ಲೆಲೂಯಾ. ಇವತ್ತಿನ ಅನೇಕ ಜನರು ನಾವು ಜಾನಿಯ ಸ್ಥಾನದಲ್ಲಿದ್ದೇವೆ. ನಾವು ಜಾನಿಯ ರೀತಿಯಲ್ಲಿ ನಾವು ಹಿಂದೆ ಇಡದೆ, ಯಾರ ಬ್ಲಾಕ್ ಮೇಲ್, ಸೈತಾನನ ಬ್ಲಾಕ್ ಮೇಲ್ಗೆ ನಿನಗೆ ಗೊತ್ತಾದ್ರೆ ನಿನ್ನ ತಂದೆ ನಿನಗೆ ಶಿಕ್ಷೆ ಕೊಡ್ತಾನೆ, ನೀನು ಗೊತ್ತಾದ್ರೆ ನಿನ್ನ ಬಿಡೋದಿಲ್ಲ, ನಿನ್ನನ್ನು ಹೊಡೆದು ಸಾಯಿಸ್ಬಿಡ್ತಾನೆ. ಯಾವ ಗನ್ನಲ್ಲಿ ಡಕ್ಕಿಗೆ ಹೊಡೆದಿದೆಯೋ, ಯಾವ ಗನ್ನಲ್ಲಿ ಬಾಚ್ಕೊಡಿ ಹೊಡೆದಿದೆಯೋ ಅದೇ ಗನ್ನಲ್ಲಿ ನಿನ್ನ ನೋಡಿತಾನೆ ಅಂತ ಅನ್ಕೊಂಡು ಸೈತಾನ್ ಕಿವಿಯಲ್ಲಿ ಹೇಳ್ತಾನೆ ಇರ್ತಾನೆ. ಅದನ್ನ ಮತ್ತೊಂದು ಹೇಳ್ತಾನೆ, ಬಹಳ ಒಂದು ಚಿರಪರಿಚಿತವಾದ ವರ್ಡ್ ಯಾವುದು? ಬಿಸಿ. ನೀನ್ ಬಿಸಿ ಆಗಿದೆಯಲ್ಲ, ನೀನ್ ಹೆಂಗ್ ಪ್ರೇಯರ್ ಮಾಡಕ್ಕಾಗುತ್ತೆ? ನಿಂಗೆ ಆ ಕೆಲಸ ಇದೆಯಲ್ಲ, ಪ್ರೇಯರ್ ಮಾಡಕ್ ಹೆಂಗಾಗುತ್ತೆ? ಈ ಕಾರ್ಯವನ್ನು ಮಾಡಬೇಕಲ್ಲ, ಪ್ರೇಯರ್ ಹೆಂಗ್ ಮಾಡಕ್ಕಾಗುತ್ತೆ? ಹೇಳ್ತಾನೆ ಇಲ್ವೋ? ನಿಮ್ ಮನಸ್ಸುಗಳು ಬರ್ತೋ ಇಲ್ವೋ? ಇವತ್ತಿನ ದಿವಸ ಒಂದನೇ ದಿನ ನಾವು ಅಂತ ಬಿಸಿಯಲ್ಲಿ, ಯಾವ ಬಿಸಿಯಲ್ಲೂ ಇಲ್ಲ. ಹಲ್ಲೆಲೂಯಾ. ಕರ್ತನಿಗೆ ಹೇಳ್ರಿ, ಕರ್ತನೆ ಅಂತ ಬಿಸಿಯಲ್ಲಿ ನಾನು ಯಾವ್ದ್ರಲ್ಲೂ ಇಲ್ಲ. ಯಾವ ಅಂತ ಬಿಸಿ, ತಲೆ ಹೋಗುವಂತ ಬಿಸಿ ಇಲ್ಲ.
3-4 ನಿಮಿಷ ಕುತ್ಕೊಂಡು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಹೋಗೋದಾದ್ರೆ ಬೇರೆ ಎಂತೆಂಥ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಗೊತ್ತಾ, ಎಂತೆಂಥ ಒಂದು ದುರ್ಘಟನೆಗಳು ನಡೆಯುವುದಕ್ಕೆ ಕ್ಲಿಯರ್ ಆಗುತ್ತೆ ಗೊತ್ತಾ, ಎಂತೆಂಥ ಶೋಧನೆಗಳನ್ನ ಜಯಿಸ್ತೇವೆ ಗೊತ್ತಾ, ಎಂತೆಂಥ ಸವಾಲುಗಳನ್ನ ಎದುರಿಸಿ ಜಯ ಹೊಂದುತ್ತೇವೆ ಗೊತ್ತಾ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಭಯ ಅಂದ್ರೆ ಏನು? ದೇವರ ಭಯ ಅಂದ್ರೆ ಅದೊಂದು ಆರೋಗ್ಯಕರವಾದ ಭಯ. ದೇವರ ಭಯ ಅಂದ್ರೆ ಅದೊಂದು ಆರೋಗ್ಯಕರವಾದ ಭಯ, ಅದು ಗೌರವವಾದ ಭಯ. ಯಾರ ಪ್ರತಿಯಾಗಿ ಗೌರವ ಇರೋದು? ಕರ್ತನ ಪ್ರತಿಯಾಗಿರೋದು. ಯೋಸೇಫನಲ್ಲಿ ಒಂದು ದೇವ ಭಯ ಇತ್ತು. ಏನ್ ಭಯ? ಯೋಸೇಫನಲ್ಲಿ ದೇವ ಭಯ ಇತ್ತು. ಅವನ್ ನೋಡೋದಕ್ಕೆ 40 ಇದ್ನ ಯಾರನ್ನಾದ್ರೂ ಮಾನಿಟರ್ ಮಾಡಕ್ಕೆ ಇಟ್ಟಿದ್ನ ಇವನ ನೋಡ್ಕೊಳಪ್ಪ ಅಂತ ಅನ್ಕೊಂಡು, ಅಥವಾ ಯಾರಾದ್ರೂ ಇವನನ್ನು ನೋಡ್ಕೊಳ್ಳಿ, ಇವನನ್ನ ಹಿಂದೆ ಬಚ್ಚಿಟ್ಟು ಯಾರು ಗೊತ್ತಿಲ್ದಂಗೆ ಏನಾದ್ರು ಗೂಢಚಾರನ ಬಿಟ್ಟಿದ್ದ ಪೋಟಿಫರ. ನನ್ನ ಹೆಂಡತಿ ನಾನು ಬಿಟ್ಟೋಗಿದ್ದೀನಿ, ಇವ್ ಯವನಸ್ಥ, ಇವ್ ಚೆನ್ನಾಗಿ ಬೇರೆ ಇದ್ದಾನೆ, ಇವನ್ನ ನೋಡ್ಕೊಳ್ರಪ್ಪ ಅಂತ ಅನ್ಕೊಂಡು ಏನಾದ್ರು ಹೇಳಿದೀಯಾ? ಇಲ್ಲ. ಆದ್ರೂ ಕೂಡ ಅವನು ಪಾಪ ಮಾಡೋದಕ್ಕೆ ಹೆದರ್ದ. ಯಾಕೆಂದ್ರೆ ಆತನ ಏನ್ ಅನ್ಸ್ಕೊಂಡ, ಏನಾಗುತ್ತೆ, ಏನ್ ಅನ್ಕೊಂಡ? ನಾನು ಪಾಪ ಮಾಡಿದ್ರೆ ಯಾರಿಗೂ ನೋವಾಗುತ್ತೆ, ನನ್ನ ಕರ್ತನಿಗೆ ನೋವಾಗುತ್ತೆ. ಹಲ್ಲೆಲೂಯಾ. ಯಾವಾಗ ಈ ಭಯ ನಮ್ಮಲ್ಲಿ ತುಂಬಿಕೊಳ್ಳುತ್ತೋ ನಾನು ಪಾಪ ಮಾಡಿದ್ರೆ ಕರ್ತನಿಗೆ ನೋವಾಗುತ್ತೆ ಅನ್ನೋದನ್ನ ಯಾವಾಗ ಈ ಭಯ ತುಂಬಿಕೊಳ್ಳುತ್ತ ನಮ್ಮಲ್ಲಿ, ನಾವು ಕರ್ತನಲ್ಲಿ ಒಂದು ಸ್ಥಿರಗೊಂಡಂತ ಒಂದು ವಿಶ್ವಾಸಿಯಾಗಿಯೂ ದೇವ ಮಗನಾಗಿಯೂ ದೇವ ಮಗಳಾಗಿಯೂ ನಾವು ಜೀವಿಸುವವರಾಗಿರ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸದ ಇಂಟ್ರಡಕ್ಷನ್ ಮಾತ್ರ ನಾವು ನೋಡಿದ್ದೇವೆ. ಏನ್ ದೇವರ ಭಯ ಅಂದ್ರೆ? ಗೌರವವಾದ ಒಂದು ಭಯ. ಯಾರ ಪ್ರತಿವಾದಿ ಭಯ? ಗೌರವ. ಕರ್ತನ ಪ್ರತಿಯಾಗಿರುವಂತಹ ಭಯ. ಅದೇ ರೀತಿಯಲ್ಲಿ ಆರೋಗ್ಯಕರವಾದ ಒಂದು ಭಯ. ಈ ಆರೋಗ್ಯಕರವಾದ ಭಯ ನಮ್ಮಲ್ಲಿರುವಾಗ ಏನ್ ಮಾಡ್ತೀವಿ ಅಂದ್ರೆ, ನಾವು ನನ್ನ ಕರ್ತನನ್ನು ನನ್ನ ಪಾಪ ಮಾಡಿ ನೋಯಿಸ್ತೇನೋ ಏನೋ ಅನ್ಕೊಂಡು ಆಲೋಚನೆ ಮಾಡಿ ಪಾಪದಿಂದ ದೂರ ಇರ್ತೇವೆ. ಇದಿದ್ದಾಗ ನಮಗೆ ಪಾಪ ಮಾಡೋದಕ್ಕೆ ಯಾರು ನಮ್ಮನ್ನು ತಡಿಬೇಕಾಗಿಲ್ಲ, ಯಾರು ಕೂಡ ನಮಗೆ ಬೆರಳು ತೋರಿಸುವಂತ ಅವಶ್ಯಕತೆ ಇರೋದಿಲ್ಲ. ನಮ್ಮ ಬೆರಳುಗಳೇ ನಮ್ಮನ್ನ ಎಚ್ಚರಿಸ್ತಾ ಇರ್ತವೆ. ಕೆಲವು ಬಾರಿ ಒಂದು ಮಾತುಗಳನ್ನು ನಾವು ಆಡದ ಮೇಲೆ ಯಾರು ಕೂಡ ಹೇಳಲಿಲ್ಲ ನೀನ್ ತಪ್ಪಾಗಿ ಮಾತಾಡ್ದೆ ಅಂತ, ಬಟ್ ನಮ್ಮ ಮನಸ್ಸಾಕ್ಷಿ ನಮ್ಗೆ ಚುಚ್ತಾ ಇರುತ್ತೆ. ಯಾಕೆ ಹಿಂಗ್ ಮಾತಾಡ್ದೆ, ನೀನು ತಪ್ಪಾಗಿ ಮಾತಾಡ್ದಲ್ಲ, ಅವನಿಗೆ ನೋವಾಯ್ತಲ್ಲ, ಆ ವ್ಯಕ್ತಿಗೆ ನೋವಾಯ್ತಲ್ಲ ಅಂತ ಅನ್ಕೊಂಡು ನಮ್ಗೆ ಮನಸ್ಸಾಕ್ಷಿ ಚುಚ್ತಾ ಇರುತ್ತೆ. ಆವಾಗಲೇ ನಾವೆಲ್ಲೋಗ್ತೇವೆ? ಸಾರಿ ಕೇಳೋದಕ್ಕೆ ಹೋಗ್ತೇವೆ, ಕರ್ತನ ಸನ್ನಿಧಾನ ಸಾರಿ ಕೇಳೋದಕ್ಕೆ ಹೋಗ್ತೇವೆ, ಕ್ಷಮೆ ಕೇಳೋದಕ್ಕೆ ಹೋಗ್ತೇವೆ. ಈ ರೀತಿಯಲ್ಲಿ ಯಾರು ನಡೆಸಲ್ಪಡ್ತಾರೋ ಪ್ರಿಯರೇ, ಈ ಉಪವಾಸ ಮುಗಿದ ನಂತರ ಸೈತಾನನು ತರುವಂತ ಎಲ್ಲಾ ಶೋಧನೆಗಳಿಂದ ನಾವು ಜಯಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಡೋಸೇಜ್ ಬಹಳ ಚಿಕ್ಕದು. ಯಾಕಂತಂದ್ರೆ ಬಹಳ ಸುಸ್ತಾಗಿದ್ದೀವಿ ನಾವು, ಬಹಳ ಸುಸ್ತಾಗಿದ್ದೀವಿ. ಯಾಕಂದ್ರೆ ಶರೀರ ಅಲ್ವಾ. ಆದ್ರೆ ಚಿಕ್ಕದಾದ ಈ ಡೋಸೇಜ್ ದೇವ ಭಯ ಅನ್ನೋದು ನಮ್ಮನ್ನ ಏನ್ ಮಾಡುತ್ತೆ? ಯೇಸು ಕ್ರಿಸ್ತನು ಆತನ ಏನಂದ್ರೆ ತುಂಬಾ ಕ್ಷೀಣ ಆಗಿದ್ದಂತೆ, ಅವನಿಗೆ ಹಸಿವಾಗಿತ್ತು. ಆದ್ರೂ ಕೂಡ ಅವನು ಹೊರಗಡೆ ಶಾರೀರಿಕವಾಗಿ ಹಸಿವಾದ್ರೂ ಕೂಡ ಒಳಗಡೆ ಹೆಂಗಿದ್ದಂತೆ? ಬಲ ಉಳ್ಳಂತ ಆತ್ಮ. ಹಲ್ಲೆಲೂಯಾ. ಹೇಗೆ ಅಂತಂದ್ರೆ ದೇವರ ವಾಕ್ಯ ಪಟ ಅಂತ ಬಾಯಲ್ಲಿ ಬರ್ತದೆ ಯೇಸು ಕ್ರಿಸ್ತನ ಬಾಯಲ್ಲಿ. ಆ ಸೈತಾನನು ದೇವರ ವಾಕ್ಯದಿಂದಲೇ ಶೂಟ್ ಮಾಡಿದ್ರೆ, ಆ ದೇವರ ವಾಕ್ಯದಿಂದಲೇ ಶೂಟ್ ತಿರುಗಿ ಯಾರು ಮಾಡಿದ್ರು? ಯೇಸು ಕ್ರಿಸ್ತನು ಸೈತಾನನಿಗೆ ಮಾಡೋದ್ರಿಂದ ಇವತ್ತಿನ ದಿವಸ ಕರ್ತನ ಸನ್ನಿಧಿ ನಮ್ಮನ್ನ ನಾವು ಕರ್ತನ ಕರಗಳಿಗೆ ಒಪ್ಪಿಸೋಣ. ದೇವರ ಭಯ ಅನ್ನೋದು ನಮ್ಮನ್ನ ನಡೆಸುವುದಾಗ್ಲಿ ಪ್ರಿಯರೇ. ಏನದು ದೇವರ ಭಯ ಎಂದು ನೋಡುವಾಗ ಅದು ಗೌರವವನ್ನು ದೇವರಿಗೆ ಸೂಚಿಸುವಂಥದ್ದು, ಆರೋಗ್ಯಕರವಾದಂಥದ್ದು. ಅದೇ ರೀತಿಯಲ್ಲಿ ದೇವರ ವಿರುದ್ಧವಾಗಿ ನಾನು ಎಲ್ಲಿ ಪಾಪ ಮಾಡಿಬಿಡ್ತೇನೋ ಎನ್ನುವಂತ ಫೀಲಿಂಗೇ ದೇವರ ಭಯ ಆಗಿದೆ. ಹಲ್ಲೆಲೂಯಾ. ಎಲ್ಲಿ ಪಾಪ ಮಾಡದೆ ನಾವು ಜೀವಿಸುವಂತೆ ಈ ದೇವ ಭಯ ನಮ್ಮನ್ನು ನಡೆಸುವಂತೆ ಪರಿಶುದ್ಧನ ದೇವರ ನಿನ್ನ ನಾಮಕ್ಕೆ ಸ್ತೋತ್ರವಾಗಿ. ಕರ್ತನೇ, ಹೌದು ಸ್ವಾಮಿ, ನಾವು ಉಪವಾಸವನ್ನು 21 ದಿವಸಗಳ ಉಪವಾಸವನ್ನು ಮಾಡಿದ್ದೇವೆ. ನಮ್ಮನ್ನ ನೀನು ಆ ಒಂದು ಉಪವಾಸವನ್ನು ಮಾಡಲಿಕ್ಕೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ನಿನ್ನೆ ದಿವಸ ಕರ್ತನೆ, ಹಿಂದೆಂದಿಗೂ ಕರ್ತನೆ, ನಾವು ಈ ವಾಯ್ಸ್ ಆಫ್ ಎವರಿ ಕ್ರೈಸ್ಟ್ ಚರ್ಚಿನ ಕರ್ತನೆ ಹಿಸ್ಟ್ರಿಯಲ್ಲಿ ನಾವು ಅಂತ ರೆಸರೆಕ್ಷನ್ ಡೇನ ನಾವು ಆಚರಿಸಿಲ್ಲ ಸ್ವಾಮಿ. ಕರ್ತನೆ, ಆ ಪುನರುತ್ಥಾನದ ದಿವಸವನ್ನು ಒಂದು ಹಬ್ಬವಾಗಿ ಆಚರಿಸುವಂತೆ ಕರ್ತನೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಕರ್ತನೆ ರಾಜ, ಅನೇಕ ಕರ್ತನೆ ಹೊರಗಡೆ ಕರ್ತನೆ ನಾವು ಇದ್ದಂತ ಸಮಯದಲ್ಲಿ ಬೇರೆ ಸಭೆಗಳಿಗೂ ನಾವು ಹೋಗಿದ್ದರಿಂದ, ಆದ್ರೆ ಸ್ವಾಮಿ ನಿನ್ನೆಯ ರೀತಿಯಲ್ಲಿ ಕರ್ತನೆ ನಿನ್ನ ಪುನರುತ್ಥಾನದ ಶಕ್ತಿಯ
ಅನುಭವ ನಾವೆಂದಿಗೂ ಸೇವಕರಾಗಿ ನಾವು ಕಂಡಿಲ್ಲ ಸ್ವಾಮಿ. ಆದ್ರೆ ಕರ್ತನೆ ನಮ್ಮ ಸಭೆಗೆ ಆ ಕೃಪೆಯನ್ನು ಕೊಟ್ಟಿಲ್ಲ ಕರ್ತನೆ. ನಮಗೆ ಕರ್ತನೆ ನಿನ್ನ ಪುನರುತ್ಥಾನವನ್ನು ಆಚರಿಸುವಂತ ಕೃಪೆ ಕೊಟ್ಟಿಗಾಕ ಸ್ತೋತ್ರ ಕರ್ತನೆ. ಈ ರೀತಿಯಲ್ಲಿ ಆಚರಿಸುವಂತ ಕನಸು ನಮಗಾಗಿತ್ತು. ಆ ಕನಸನ್ನು ನನಸುಗೊಳಿಸಿದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ಕರ್ತನೆ. ರಾಜ, ಅದೇ ರೀತಿಯಲ್ಲಿ ನಮ್ಮ ದೇಹವೆಲ್ಲ ಕ್ಷೀಣವಾಗಿದೆ. ನಮ್ಮ ದೇಹಕ್ಕೆ ಬಲ ಕೊಡು ಸ್ವಾಮಿ. ನಾವು ಮತ್ತೆ ಚೈತನ್ಯಗೊಳ್ಳುವ ಹಾಗೆ, ಮತ್ತೆ ಪ್ರಾರ್ಥನೆಯಲ್ಲಿ ಕೂರುವಾಗ, ಮತ್ತೆ ನಿನ್ನ ಆರಾಧಿಸುವಾಗ, ಮತ್ತೆ ಕರ್ತನೆ ಜಯವನ್ನು ಹೊಂದುವ ಹಾಗೆ, ಪುನಃ ಕರ್ತನೆ ಉಪವಾಸ ಪ್ರಾರ್ಥನೆಯಲ್ಲಿ ಪಡೆಯಲಿರುವಂತ ಆ ಆತ್ಮಿಕ ಬಲ ಸ್ವಾಮಿ, ಶಾರೀರಿಕ ಬಲ ಕರ್ತನೆ. ರಾಜ, ಇನ್ನು ಮುಂದಿನ ದಿನಮಾನದಲ್ಲಿ ಕರ್ತನೆ ನಮ್ಮ ಮುಖಾಂತರ ಚಲಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಿನ್ನ ಭಯವನ್ನು ನಾವು ಕಲಿತಾ ಇದ್ದೇವೆ ಕರ್ತನೆ. ಇದುವರೆಗೂ ಕೂಡ ಅನೇಕ ಬಾರಿ ಈ ದೇವರ ಭಯದ ವಿಚಾರ ಧ್ಯಾನ ಮಾಡಿದ್ದೇವೆ. ಆದ್ರೆ ಕರ್ತನೆ ಇವತ್ತಿನ ದಿವಸ ವಿಶೇಷವಾಗಿ ನಮಗೆ ಕಲಿಸಿಕೊಡ್ತಾ ಇದೆಯಾ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ನಿನಗೆ ಭಯಪಟ್ಟು ಸ್ವಾಮಿ ನಾವು ಕರ್ತನೆ ಜೀವಿಸುವ ಹಾಗೆ ನಮಗೆ ಸಹಾಯಸವನ್ನ ಚಾಚು. ಪಾಪ ಮಾಡುವುದಕ್ಕೆ ಹೆದರುವ ಹಾಗೆ ನಮಗೆ ಸಹಾಯ ಮಾಡು. ವಿರೋಧವಾಗಿ ಕರ್ತನೆ ರಾಜ ನಮಗೆ ಸವಾಲುಗಳನ್ನ ಒಡ್ಡುವ ಕರ್ತನೆ, ದೇವ ಭಯವನ್ನ ಕಳೆದುಕೊಳ್ಳುವಂತೆ, ಭಕ್ತಿಯನ್ನ ಕಳೆದುಕೊಳ್ಳುವಂತೆ ಮಾಡುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಬಿಡುಗಡೆ ಉಂಟು ಮಾಡಿ ತಾನೇ ನಡೆಸಿ ಕರ್ತನಾದ ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ಜೀವವುಳ್ಳ ತಂದೆ. ಆಮೆನ್. ಹಲ್ಲೆಲೂಯಾ.